ನಮಸ್ಕಾರ. ದ್ವಿತೀಯ ಸ್ಕಂದ. ಸಮಸ್ತ ಲೋಕಕ್ಕೆ ಹಿತವನ್ನುಂಟು ಮಾಡುವಂತಹ ಪರೀಕ್ಷಿತ್ ರಾಜನ ಶ್ರೇಷ್ಠ ಪ್ರಶ್ನೆಯಿಂದ ಸಂತೋಷಗೊಂಡ ಶುಕರು ಉತ್ತರಿಸುತ್ತಾರೆ. ಮಾನವನು ಸಾಂಸಾರಿಕ ಬಂಧನದಲ್ಲಿ ಸಿಲುಕಿ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವವನು. ಇದರಿಂದ ಆತ್ಮವು ನಾಶವಾಗುವುದು. ಮೋಕ್ಷ ಅಪೇಕ್ಷೆಯು ಹರಿಕಥಾ ಶ್ರವಣ ಮಾಡಬೇಕು. ಹರಿಕೀರ್ತನೆ ಮಾಡುತ್ತಾ ಅವನ ಗುಣಗಳನ್ನು ಧ್ಯಾನಿಸಬೇಕು. ಅವಸಾನದ ಕಾಲದಲ್ಲಿ ಹರಿಯನ್ನೇ ಸ್ಮರಿಸುತ್ತಾ ದೇಹವನ್ನು ಬಿಡುವವನ ಜನ್ಮ ಸಫಲ ಹೊಂದುತ್ತದೆ. ರಾಜನೇ, ನೀನು ಕೇಳಬೇಕೆಂದಿರುವ ಪುರಾಣವನ್ನು ಕೃಷ್ಣಾವತಾರಕ್ಕೆ ಮೊದಲು ನಮ್ಮ ತಂದೆಯಿಂದ ಅಭ್ಯಾಸ ಮಾಡಿದ್ದೇನೆ. ಅದನ್ನೇ ನಿನಗೆ ಹೇಳುವೆನು. ನಿರಂತರ ಹರಿನಾಮ ಸ್ಮರಣೆಯೇ ಮರಣಕಾಲದಲ್ಲಿ ಸ್ಮೃತಿ ತಂದುಕೊಡುವುದು. ಹೆಚ್ಚು ಸಮಯವಿಲ್ಲವೆಂದು ನೀನು ದುಃಖಿಸಬೇಡ. ಇನ್ನೂ 7 ದಿನಗಳ ಆಯುಷ್ಯವಿದೆ. ಈ ಕಾಲದಲ್ಲಿ ಮುಕ್ತಿಗೆ ದಾರಿಯಾದ ಭಾಗವತವನ್ನು ಕೇಳು. ಹರಿಯ ನಿರಂತರ ಧ್ಯಾನದಿಂದ ಮನಸ್ಸಿನಲ್ಲಿರುವ ಅಜ್ಞಾನವು ನಾಶವಾಗಿ ಮೋಕ್ಷ ದೊರೆಯುವುದು. ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಧ್ಯಾನ ಮಾಡಬೇಕು. ಯಾವುದನ್ನು ಕುರಿತು ಧ್ಯಾನ ಮಾಡಬೇಕೆಂಬ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಶುಕರು ಉತ್ತರಿಸುತ್ತಾರೆ. ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ ಸರ್ವೋತ್ತಮನೂ ಆದ ಶ್ರೀ ಹರಿಯನ್ನು ಧ್ಯಾನಿಸು. ಬ್ರಹ್ಮಾಂಡದಲ್ಲಿರುವ ಪಾತಾಳಾದಿ ಲೋಕಗಳು ಆ ಪರಮಾತ್ಮನ ಪ್ರತಿಮೆಯ ಅವಯವಗಳು. ಇಂದ್ರಾದಿ ದೇವತೆಗಳು ಶ್ರೀಹರಿಯ ಅವಯವಗಳಿಂದ ಹುಟ್ಟಿ ಅವನನ್ನೇ ಆಶ್ರಯಿಸಿರುವುದು. ಜ್ಞಾನಿಗಳು ಅನವರತವು ಧ್ಯಾನಿಸುವ ಈ ಪ್ರತಿಮೆಯನ್ನೇ ನೀನು ಭಕ್ತಿಯಿಂದ ಧ್ಯಾನಿಸಿ ಮೋಕ್ಷವನ್ನು ಪಡೆ ಎಂದರು. 1ನೇ ಅಧ್ಯಾಯ ಮುಗಿಯಿತು. ಬ್ರಹ್ಮದೇವರು ಹರಿಯನ್ನು ಸ್ಮರಿಸುತ್ತಾ ಸೃಷ್ಟಿಯ ಉದ್ಯೋಗದಲ್ಲಿ ತೊಡಗಿದರು. ಶ್ರೀಹರಿಯು ಸ್ವತಂತ್ರನೂ ಸರ್ವವ್ಯಾಪ್ತನೂ ಮತ್ತು ಗುಣ ಪರಿಪೂರ್ಣನಾದ್ದರಿಂದ ಅವನನ್ನೇ ಸ್ಮರಿಸಬೇಕು. ಅವನು ಅವಿದ್ಯಾನಾಶಕ, ಮೋಕ್ಷಪ್ರದ, ಸರ್ವಜ್ಞ, ಸರ್ವರ ಹೃದಯದೊಳಗಿದ್ದು ಆನಂದವನ್ನು ಅನುಭವಿಸುತ್ತಾನೆ. ಹೀಗಾಗಿ ಅವನನ್ನೇ ಧ್ಯಾನಿಸಬೇಕು. ಅವನ ಗುಣಗಳನ್ನು ಉಪಾಸನೆ ಮಾಡಬೇಕು. ಸತ್, ಚಿತ್, ಆನಂದ, ಆತ್ಮ ಎಂಬ 4 ಗುಣಗಳಿಂದ ಶ್ರೀಹರಿಯನ್ನು ಧ್ಯಾನಿಸಬೇಕು. ಹರಿಯನ್ನೇ ಚಿಂತಿಸುತ್ತಾ ದೇಹ ಬಿಟ್ಟ ಜ್ಞಾನಿಯು ವಿಷ್ಣು ಲೋಕವನ್ನು ಸೇರುವರು. ಅಂತಹವರು ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ವೈಕುಂಠದ ಅಮುಕ್ತ ಸ್ಥಾನವನ್ನು ಸೇರಿ ಅಲ್ಲಿಯೇ ವಾಸ ಮಾಡುತ್ತಿದ್ದು ಬ್ರಹ್ಮದೇವರ ಜೊತೆಯಲ್ಲಿ ಮುಕ್ತನಾಗುವನು. ಆ ಮುಕ್ತರು ಹೊರಡುವ ಮಾರ್ಗ ಮತ್ತು ಇತರೆ ವಿಷಯಗಳನ್ನು ಶ್ರೀ ವಾಸುದೇವನು ಬ್ರಹ್ಮದೇವರಿಗೆ ಉಪದೇಶಿಸಿದನು. ಭಾಗವತಕ್ಕಿಂತ ಉತ್ತಮವಾದ ಮಂಗಳ ಮಾರ್ಗವು ಮತ್ತೊಂದಿಲ್ಲ. ಶ್ರೀ ವೇದವ್ಯಾಸರಿಂದ ರಚಿತವಾದ ಈ ಭಾಗವತದಲ್ಲಿ ಹರಿಯು ಸ್ವತಂತ್ರನು, ಜೀವರು ಅಸ್ವತಂತ್ರರು, ಶ್ರೀಹರಿಯೇ ನಿಯಾಮಕನು ಎಂದು ಹೇಳಲಾಗಿದೆ. ಶ್ರೀಹರಿಯ ಗುಣಗಳನ್ನು ಶ್ರವಣ ಮಾಡಿದವರು ಮುಕ್ತರಾಗುವರು. 2ನೇ ಅಧ್ಯಾಯ ಮುಗಿಯಿತು. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮುಕ್ತಿಯ ಮಾರ್ಗಗಳನ್ನು ಮುಂದುವರಿದು ವಿವರಿಸುತ್ತಾರೆ. ಸಾಯಲಿರುವ ಜ್ಞಾನಿಯು ಮಾಡಬೇಕಾದ ಉಪಾಸನೆಯ ಕ್ರಮವನ್ನು ವಿವರಿಸಿದೆನು. ಈಗ ಹರಿಯು ಯಾವ ಯಾವ ದೇವತೆಗಳಲ್ಲಿದ್ದು ಯಾವ ಯಾವ ಇಷ್ಟಾರ್ಥಗಳನ್ನು ಪೂರೈಸುವನೆಂಬುದನ್ನು ಹೇಳುವೆನು. ಬ್ರಹ್ಮ ವರ್ಚಸ್ಸು ಬೇಕಾದರೆ ಬೃಹಸ್ಪತಿಯನ್ನು, ಸಂಪತ್ತಿಗೆ ಲಕ್ಷ್ಮಿಯನ್ನು, ಅನ್ನಾಕಾಂಕ್ಷಿಯು ಅದಿತಿ ದೇವಿಯನ್ನು, ಆಯುಷ್ಯಕ್ಕೆ ಅಶ್ವಿನಿ ದೇವತೆಗಳನ್ನು, ಜ್ಞಾನಕ್ಕೆ ಗಿರೀಶ, ಧರ್ಮಕ್ಕೆ ವಿಷ್ಣು, ಅನಿಷಿದ್ಧ ಕಾರ್ಯಕ್ಕೆ ಶ್ರೀಹರಿಯನ್ನು ಪೂಜಿಸಬೇಕು. ಹರಿಕಥಾ ಶ್ರವಣದಿಂದ ಮನಸ್ಸು ನಿರ್ಮಲವಾಗುವುದು. ಆಗ ವೈರಾಗ್ಯ ತಾನೇ ಮೂಡುವುದು. ಅದರಿಂದ ಭಕ್ತಿಯಿಂದ ಅಪರೋಕ್ಷ ಜ್ಞಾನ, ಇದರಿಂದ ಮುಕ್ತಿ ದೊರಕುವುದು. ಮುಂದೆ ಶೌನಕರು ಸೂತರನ್ನು ಪರೀಕ್ಷಿತ್ ರಾಜನಿಗೆ ಶುಕರು ಹೇಳಿದ ಉಳಿದ ತತ್ವಗಳನ್ನು ಹೇಳಲು ಕೇಳಿದರು. ಪರಮಾತ್ಮನ ಕಥೆಯನ್ನು ಬಿಟ್ಟು ಕಳೆಯುವ ಒಂದೊಂದು ಕ್ಷಣವೂ ವ್ಯರ್ಥ. ಅದಿಲ್ಲದೆ ಬಹಳ ಕಾಲ ಬದುಕಿದರೂ ಫಲವಿಲ್ಲ. ಹರಿಚರಿತ್ರೆಯನ್ನು ಕೇಳದವನು ಕತ್ತೆ ನಾಯಿಗಳಿಗೆ ಸಮಾನನು. ಅಂತಹ ಮಾನವನ ಪ್ರತಿ ಅಂಗವು ಸತ್ತ ದೇಹಕ್ಕೆ ಸಮ. 3ನೇ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ಶುಕಾಚಾರ್ಯರನ್ನು ಕುರಿತು ಶ್ರೀಹರಿಯು ಈ ಜಗತ್ತನ್ನು ಹೇಗೆ ಸೃಷ್ಟಿಸಿ ರಕ್ಷಿಸಿ ಲಯಗೊಳಿಸುವನು, ಜೀವರನ್ನು ಇದರಲ್ಲಿ ಹೇಗೆ ಬದ್ಧರನ್ನಾಗಿ ಮಾಡುವನು, ತನ್ನ ಅವತಾರಗಳಿಂದ ಹೇಗೆ ಕ್ರೀಡಿಸುವನು ಎಂಬುದನ್ನು ತಿಳಿಸಲು ಕೇಳಿದನು. ಆಗ ಶುಕರು ರಾಜನ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸುತ್ತಾರೆ. ಶ್ರೀಹರಿಯು ಪರಿಪೂರ್ಣನು. ಅವನ ಶಕ್ತಿಗಳು ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿಗಳೆಂದು ಕರೆಯಲ್ಪಡುವವು. ಅವನು ಅಂತರ್ಯಾಮಿ. ತನ್ನ ಭಕ್ತರಿಗೆ ಸುಲಭನು, ದುರ್ಜನರಿಗೆ ದುರ್ಲಭನು. ಭಕ್ತರ ಪಾಪಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವವನು. ತನ್ನನ್ನು ಭಕ್ತಿಯಿಂದ ಪೂಜಿಸಿದವನಿಗೆ ಮುಕ್ತಿಯನ್ನು ದಯಪಾಲಿಸುವನು. ಇವನ ಕೀರ್ತನೆ, ಶ್ರವಣ, ವಂದನೆ, ದರ್ಶನ, ಸ್ಮರಣೆ
ಮತ್ತು ಪೂಜಿಸುವವರನ್ನು ಅವರ ಸರ್ವ ಪಾಪಗಳನ್ನು ಕೂಡಲೇ ನಾಶ ಮಾಡುವನು. ವೇದ ಧರ್ಮ ತಪಸ್ಸುಗಳನ್ನು ಆಚರಿಸಿದವರಿಗೆ ಸಂಪೂರ್ಣ ವಶನಾಗಿ ಬಿಡುವನು. ಅವನು ಸರ್ವಸ್ವಾಮಿ, ಗತಿಪ್ರದ, ಸಜ್ಜನ ಪಾಲಕ, ಭಾಗವತವನ್ನು ರಚಿಸಿದ ವೇದವ್ಯಾಸ ರೂಪಿಯು. ಜಗತ್ಕರ್ತೃನಾದ ಶ್ರೀ ವಾಸುದೇವನಿಗೆ, ಬ್ರಹ್ಮದೇವರಿಗೆ, ವೇದವ್ಯಾಸರಿಗೆ ನಮಸ್ಕಾರ. ರಾಜನೇ, ಬ್ರಹ್ಮದೇವರು ನಾರದರಿಗೆ ಹೇಳಿದ ಉತ್ತರವನ್ನೇ ನಿನ್ನ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳುವೆನು. 4ನೆಯ ಅಧ್ಯಾಯ ಮುಗಿಯಿತು. ನಾರದ: ಬ್ರಹ್ಮದೇವ ನಮಸ್ಕಾರ. ಶ್ರೀ ಹರಿಯು ಈ ಜಗತ್ತಿನೊಳಗೆ ವಾಸ ಮಾಡುವುದರಿಂದ ಇದು ಹರಿಯ ಪ್ರತಿಮೆ. ಇದಕ್ಕೆ ಶ್ರೀಹರಿಯೇ ಮೂಲಾಧಾರ. ಅವನೇ ಇದನ್ನು ಸೃಷ್ಟಿಸಿ ಪೀಠದಂತೆ ಆಧಾರನಾಗಿರುವನು. ಅವನೇ ಸರ್ವೋತ್ತಮ, ಜಗದ್ರಕ್ಷಕ. ಎಲ್ಲವೂ ಅವನ ಅಧೀನ. ಅವನ ಮಹಿಮೆಯನ್ನು ಸರಿಯಾಗಿ ತಿಳಿಸಿರಿ. ನಿಮ್ಮ ಇಚ್ಛೆಯಿಂದಲೇ ಈ ಜಗತ್ತನ್ನು ನೀವೊಬ್ಬರೇ ಸೃಷ್ಟಿಸಿ ಪಾಲಿಸುವಿರಿ. ನಿಮಗೆ ಸಮಾನರು ಯಾರೂ ಇಲ್ಲ. ಆದರೂ ನೀವು ತಪಸ್ಸನ್ನು ಆಚರಿಸುತ್ತಿರುವಿರಿ. ಇದರಿಂದ ನಿಮಗೂ ಶಕ್ತಿಯನ್ನು ಕೊಡುವ ಮತ್ತೊಂದು ವಸ್ತುವು ಇರಬೇಕೆಂದು ನನಗೆ ತೋರುತ್ತಿದೆ. ನನ್ನ ಈ ಸಂದೇಹವನ್ನು ಪರಿಹರಿಸಿರಿ. ಬ್ರಹ್ಮ: ನಾನೊಬ್ಬನೇ ಸೃಷ್ಟಿಸುವನೆಂಬುದು ಸರಿಯಲ್ಲ. ಶ್ರೀಹರಿಯು ನನ್ನಿಂದ ಈ ಸೃಷ್ಟಿಕರ್ಮವನ್ನು ಮಾಡಿಸುವನಾದ್ದರಿಂದ ಶ್ರೀಹರಿಯೇ ಮುಖ್ಯ ಕರ್ತನು. ಶ್ರೀಹರಿಗಿಂತ ಅಧಿಕವಾದುದು ಯಾವುದೂ ಇಲ್ಲ. ಅವನು ಸರ್ವ ನಿಯಾಮಕನು, ಸರ್ವಸ್ವಾಮಿಯಾಗಿರುವನು. ತತ್ವದೇವತೆಗಳಿಂದ ಸ್ತುತ್ಯನಾಗಿ ಶ್ರೀಹರಿಯೇ ತತ್ವಗಳಲ್ಲಿ ಪ್ರವೇಶಿಸಿ ಪಂಚಭೂತಗಳ ಪರಸ್ಪರ ಸಂಯೋಗದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು. ಈ ಬ್ರಹ್ಮಾಂಡವು 1000 ವರ್ಷಗಳು ನೀರಿನ ಮಧ್ಯೆ ಇತ್ತು. ಶ್ರೀಹರಿಯು ಅದರೊಳಗೆ ಪ್ರವೇಶಿಸಿ ಬ್ರಹ್ಮದೇವನನ್ನು ಸೃಷ್ಟಿಸಿದನು. ಬ್ರಹ್ಮಾಂಡದಲ್ಲಿ ವ್ಯಕ್ತನಾದ ಭಗವಂತನಿಗೆ ಪುರುಷ ಎಂದು ಹೆಸರು. ಪುರುಷನ ಅವಯವಗಳನ್ನು ಆಶ್ರಯಿಸಿ 14 ಲೋಕಗಳು ಸೃಷ್ಟಿಯಾದವು. ಇವನ ಮುಖಾದಿಗಳಿಂದ ಬ್ರಾಹ್ಮಣಾದಿ 4 ವರ್ಣಗಳು ಉತ್ಪನ್ನವಾದವು. ಹೀಗೆ ಲೋಕವನ್ನು ಸೃಷ್ಟಿಸಿ ಅದಕ್ಕೆ ಆಧಾರನಾಗಿ ಅವುಗಳಲ್ಲಿ ವ್ಯಾಪ್ತನಾಗಿ ಅವುಗಳಿಗಿಂತ ಉತ್ತಮನಾದ್ದರಿಂದ ಅವನಿಗೆ ಲೋಕಮಯನೆಂದು ಹೆಸರು. ಸ್ಥೂಲ ರೂಪೋಪಾಸಕರು ಈ ವಿರಾಟ್ ರೂಪವನ್ನೇ ಉಪಾಸಿಸುವರು. 5ನೆಯ ಅಧ್ಯಾಯ ಮುಗಿಯಿತು. ಹಿಂದಿನ, ಇಂದಿನ, ಮುಂದಿನ ಸಕಲ ವಸ್ತುಗಳು ಶ್ರೀಹರಿಯ ಅಧೀನಗಳು. ಅವನಿಂದ ವ್ಯಾಪ್ತಗಳಾಗಿವೆ. ಅವನೇ ಸರ್ವರ ಚಟುವಟಿಕೆಗಳಿಗೂ ಕಾರಣನಾಗಿ ಪ್ರಾಣ ನೆನೆಸಿರುವನು. ಬ್ರಹ್ಮಾಂಡದ ಒಳಗೆ ಹೊರಗೆ ಇರುವ ಸಕಲ ಪದಾರ್ಥಗಳನ್ನು ನೋಡುವನು. ಮುಕ್ತ ಅಮುಕ್ತ ಜಗತ್ತಿನಿಂದ ಭಿನ್ನನು. ಅವ್ಯಕ್ತಾದ ಸಕಲ ತತ್ವಗಳು, ತತ್ವಾಭಿಮಾನಿಗಳು, ಸಕಲ ಜೀವರು ಇವರನ್ನೆಲ್ಲ ಮೀರುವನು. ಆದ್ದರಿಂದಲೇ ಅನಂತ ಮುಕ್ತ ಸಮುದಾಯಕ್ಕೆ ಸರ್ವಾಭೀಷ್ಟಪ್ರದನು, ನಿಯಾಮಕನೂ ಆಗಿರುವನು. ಈ ಮಹಿಮೆ ಅವನನ್ನು ಬಿಟ್ಟರೆ ಮತ್ಯಾರಲ್ಲೂ ಇಲ್ಲ. ಅಮೃತ, ಕ್ಷೇಮ ಮತ್ತು ಅಭಯನೆಂದು ಹೆಸರುಳ್ಳ ಹರಿಯ ಸ್ವರೂಪಾಂಶರುಗಳು. ಈ 3 ಅನಂತಾಸನ, ವೈಕುಂಠ, ಶ್ವೇತದ್ವೀಪಗಳೆಂಬ 3 ಲೋಕಗಳನ್ನು 3 ತಲೆಗಳ ಮೇಲೆ ಧರಿಸಿವೆ. ಬ್ರಹ್ಮದೇವರು ಮುಂದುವರಿದು ತಿಳಿಸುತ್ತಾರೆ. ಬ್ರಹ್ಮಾಂಡದೊಳಗೆ ಶ್ರೀಹರಿಯು ವಿರಾಟ್ ನಾಮಕನಾಗಿ ಶೇಷನ ಮೇಲೆ ಮಲಗಿರುವನು. ಅವನ ನಾಭಿಯ ಕಮಲದಿಂದ ನಾನು ಹುಟ್ಟಿದೆ. ಸಕಲ ಬಲವು ನನಗೆ ಬರುವುದು ಶ್ರೀಹರಿಯ ಅನುಗ್ರಹದಿಂದಲೇ. ಅವನ ಅಧೀನನಾಗಿಯೇ ರುದ್ರನು ಜಗತ್ತನ್ನು ಸಂಹರಿಸುವನು. ಈ ಸೃಷ್ಟಿ, ಸಂಹಾರ, ರಕ್ಷಣಾ ಶಕ್ತಿಗಳು ಶ್ರೀಹರಿಗೆ ಸೇರಿವೆ. ಇಂತಹ ಶಕ್ತಿವಂತನಾದ ಶ್ರೀ ವಿಷ್ಣುವೇ ಜಗದ್ರಕ್ಷಕನೇ ಹೊರತು ನಾನಲ್ಲ. ಶ್ರೀಹರಿಯ ಅವತಾರ ರೂಪಗಳನ್ನು ಜ್ಞಾನಿಗಳು ಪೂಜಿಸುವರು. ಅವು ಅನಂತವಾಗಿವೆ. ಆದರೂ ಕೆಲವನ್ನು ಇಲ್ಲಿ ಹೇಳುವೆನು. 6ನೆಯ ಅಧ್ಯಾಯ ಮುಗಿಯಿತು. ಶ್ರೀಹರಿಯ ಅವತಾರಗಳು. 1. ವರಾಹ. ಶ್ವೇತವರಾಹ ಕಲ್ಪದಲ್ಲಿ ಮೊದಲು ಶ್ರೀಹರಿಯು ವರಾಹ ರೂಪದಿಂದ ಅವತಾರ ಮಾಡಿದನು. ಯಾಗಕ್ಕೆ ಬೇಕಾದ ಸರ್ವ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿ ಯಜ್ಞವರಾಹನೆಂದು ಪ್ರಸಿದ್ಧನಾದನು. ಭೂಮಿಯು ತಾನಾಗಿ ಮುಳುಗಿ ರಸಾತಳವನ್ನು ಸೇರಿತು. ಶ್ರೀ ಶ್ವೇತವರಾಹ ಸ್ವಾಮಿಯು ಆ ಭೂಮಿಯನ್ನು ತನ್ನ ದಾಡಿಯ ಕೊನೆಯಲ್ಲಿಟ್ಟುಕೊಂಡು ಮೇಲಕ್ಕೆ ಬರುತ್ತಿದ್ದನು. ಆಗ ಹಿರಣ್ಯಾಕ್ಷ ದೈತ್ಯನು ತಡೆದನು. ಶ್ರೀಹರಿಯು ಗದೆಯಿಂದ ಹೊಡೆದು ಆ ರಾಕ್ಷಸನನ್ನು ಕೊಂದನು. 2. ಯಜ್ಞ. ಋಷಿ ಪ್ರಜೇಶ್ವರ ಮತ್ತು ಅವನ ಪತ್ನಿಯಾದ ಅಕೂತಿ ದೇವಿಯಲ್ಲಿ ಹರಿಯು ಯಜ್ಞ ನಾಮಕನಾಗಿ ಅವತರಿಸಿದನು. ಲಕ್ಷ್ಮೀ ದೇವಿಯು ದಕ್ಷಿಣ ನಾಮಕಳಾಗಿ ಅವತರಿಸಿದಳು. ಸಂಸಾರ ಕ್ಲೇಶವನ್ನು ಪರಿಹರಿಸುವುದರಿಂದ ಯಜ್ಞನಿಗೆ ಹರಿ ಎಂಬ ಹೆಸರು ಸಾರ್ಥಕವಾಯಿತು. 3. ಕಪಿಲ. ದೇವರು ಕರ್ದಮ ಪ್ರಜೇಶ್ವರ ತತ್ಪತ್ನಿ ದೇವಹೂತಿಯರಲ್ಲಿ
ಕಪಿಲನೆಂಬ ನಾಮದಿಂದ ಅವತರಿಸಿದನು. ತಾಯಿಗೆ ಆತ್ಮವಿದ್ಯೆಯನ್ನು ಉಪದೇಶಿಸಿದನು. 4. ದತ್ತ. ಅತ್ರಿ ಮತ್ತು ಅನಸೂಯೆಯರಲ್ಲಿ ಅವತರಿಸಿದ ಶ್ರೀಹರಿಗೆ ದತ್ತನೆಂದು ಹೆಸರು. ಇವನ್ನು ಸೇವಿಸಿದ ಯದು ಮತ್ತು ಕಾರ್ತವೀರ್ಯಾರ್ಜುನ ಆದಿರಾಜರು ಅಣಿಮಾದಿ ಸಿದ್ಧಿಯನ್ನು ಪಡೆದರು. 5. ವಿಷ್ಣು. ಮೊದಲು ಜಗತ್ತನ್ನು ಸೃಷ್ಟಿಸಬೇಕೆಂದು ಬ್ರಹ್ಮನಾದ ನಾನು ತಪಸ್ಸನ್ನು ಮಾಡಿದೆ. ರಕ್ಷಣೆಗಾಗಿ ವಿಷ್ಣು ರೂಪದಿಂದ ಶ್ರೀಹರಿಯು ಅವತರಿಸಿದನು. ನನಗೆ ಪರಮಾತ್ಮ ವಿದ್ಯೆಯನ್ನು ಉಪದೇಶಿಸಿದನು. ಮುಖ್ಯ ಪ್ರಯೋಜನ ಜಗತ್ತಿನ ರಕ್ಷಣೆ. 6. ನರನಾರಾಯಣ. ಯಮಧರ್ಮ ಮತ್ತು ಮೂರ್ತಿದೇವಿಯಲ್ಲಿ ಹರಿ, ಕೃಷ್ಣ, ನರ, ನಾರಾಯಣ ಎಂಬ ರೂಪಗಳಿಂದ ಅವತರಿಸಿದನು. ಈ 4 ರೂಪಗಳಲ್ಲಿ ಶೇಷದೇವರು ನರರೂಪದಿಂದ ಅವತರಿಸಿದರು. ಅವರೊಳಗೆ ನರನಾಮಕ ಪರಮಾತ್ಮನು ಆವೇಶ ಅವತಾರವನ್ನು ಮಾಡಿದನು. ನರನಾರಾಯಣರು ಬದರೆಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಆ ತಪಸ್ಸನ್ನು ಭಂಗಪಡಿಸಲು ಬಂದ ಕಾಮನನ್ನು ಹಿಂದೆ ರುದ್ರನು ಕಾಮನನ್ನು ಸುಟ್ಟ ಬಳಿಕ ಕೋಪವನ್ನು ಸುಡಲಿಲ್ಲ. ಆದರೆ ನಾರಾಯಣನು ಹಾಗಲ್ಲ. ಏಕೆಂದರೆ ಕೋಪವು ಹರಿಯ ಮನಸ್ಸನ್ನು ಪ್ರವೇಶಿಸಲು ಸಾಧ್ಯವಿಲ್ಲ, ಹೆದರುವುದು. 7. ವಾಸುದೇವ. ಧ್ರುವನಿಗೆ ಅನುಗ್ರಹಿಸಲು ಹರಿಯು ವಾಸುದೇವನಾಗಿ ಅವತರಿಸಿ ತನ್ನ ಸ್ಥಾನವನ್ನು ಧ್ರುವನಿಗೆ ಕೊಟ್ಟನು. 8. ಪೃಥುನಾಮಕ ಅವಶೇಷಾವತಾರ. ವೇನನೆಂಬ ದೈತ್ಯನು ಮಹಾಬಲಶಾಲಿಯಾಗಿ ಯಾಗಾದಿ ವಿಹಿತ ಕರ್ಮಗಳೆಲ್ಲವನ್ನು ತನಗೆ ಅರ್ಪಿಸಬೇಕೆಂದು ಸಜ್ಜನರನ್ನು ಹಿಂಸಿಸುತ್ತಿದ್ದನು. ನೊಂದ ಋಷಿಗಳು ಶಪಿಸಿ ಅವನನ್ನು ಕೊಂದರು. ಅವನು ತನ್ನ ಪಾಪಕ್ಕೆ ನಿತ್ಯ ನರಕದಲ್ಲಿ ಬಿದ್ದನು. ಋಷಿಗಳು ಮಂತ್ರದಿಂದ ವೇನನ ಬಲಭುಜವನ್ನು ಮತಿಸಿದರು. ಅಲ್ಲಿಂದ ಪೃಥುರಾಜನು ಹುಟ್ಟಿದನು. ಆಗ ಶ್ರೀಹರಿಯು ಈ ಪೃಥುರಾಜನಲ್ಲಿ ಪೃಥು ಎಂಬ ರೂಪದಿಂದ ಪ್ರವೇಶಿಸಿದನು. ಇವನೇ ಭೂಮಿಯನ್ನು ಗೋವನ್ನಾಗಿ ಮಾಡಿಕೊಂಡು ಅಮೃತ ಮೊದಲಾದ ಎಲ್ಲ ದ್ರವ್ಯಗಳನ್ನು ಕ್ಷೀರ ರೂಪದಿಂದ ಕರೆದು ಜಗತ್ತನ್ನು ರಕ್ಷಿಸಿದನು. 9. ಋಷಭ. ನಾಭಿರಾಜ ಅವನ ಪತ್ನಿ ಮೇರುದೇವಿಯಲ್ಲಿ ಹರಿಯು ಋಷಭ ನಾಮಕನಾಗಿ ಅವತರಿಸಿದನು. ಯೋಗಾಭ್ಯಾಸಗಳಿಂದ ಪರಮಹಂಸರು ವ್ರತಗಳನ್ನು ಆಚರಿಸುವ ರೀತಿಯನ್ನು ಲೋಕಕ್ಕೆ ಉಪದೇಶ ಮಾಡಿದನು. 10. ಹಯಗ್ರೀವ. ನಾರದ. ನಾನು ಯಜ್ಞ ಮಾಡುತ್ತಿದ್ದಾಗ ಶ್ರೀಹರಿಯು ಹಯಗ್ರೀವನಾಗಿ ಅವತರಿಸಿದನು. 11. ಮತ್ಸ್ಯ. ಸೃಷ್ಟಿ ಆರಂಭದಲ್ಲಿ ಮತ್ಸ್ಯನಾಗಿ ಅವತರಿಸಿ ವೇದವನ್ನು ಕದ್ದ ಹಯಗ್ರೀವ ಎಂಬ ಅಸುರನನ್ನು ಕೊಂದು ವೇದಗಳನ್ನು ಹಿಂದಕ್ಕೆ ತಂದುಕೊಟ್ಟನು. ಚಾಕ್ಷುಷ ಮನ್ವಂತರ ಪ್ರಳಯದಲ್ಲಿ 2ನೇ ಬಾರಿ ಮತ್ಸ್ಯಾವತಾರ ಮಾಡಿ ವೈವಸ್ವತ ಮನುವನ್ನು ಉದ್ಧರಿಸಿದನು. 12. ಕೂರ್ಮ. ಸಮುದ್ರ ಮಥನ ನಡೆಯುತ್ತಿದ್ದಾಗ ಕಡಗೋಲಾದ ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಿತು. ಆಗ ಶ್ರೀಹರಿಯು ಕೂರ್ಮವಾಗಿ ಆ ಪರ್ವತವನ್ನು ಹೊತ್ತನು. 13. ನರಸಿಂಹ. ನರಸಿಂಹನಾಗಿ ಅವತರಿಸಿ ಹಿರಣ್ಯಕಶಿಪುವನ್ನು ತೊಡೆಯ ಮೇಲೆ ಹಾಕಿಕೊಂಡು ಉಗುರುಗಳಿಂದಲೇ ಆ ದೈತ್ಯನನ್ನು ಕೊಂದನು. 14. ಗಜೇಂದ್ರ ರಕ್ಷಕ. ಮೊಸಳೆಯ ಬಾಯಿಗೆ ಸಿಕ್ಕ ಗಜೇಂದ್ರನ ಪ್ರಾರ್ಥನೆಯನ್ನು ಕೇಳಿ ಶ್ರೀಹರಿಯು ಕೂಡಲೇ ಬಂದು ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ರಕ್ಷಿಸಿದನು. 15. ವಾಮನ. ಶ್ರೀಹರಿಯು ದೈತ್ಯರ ನಾಶಕ್ಕಾಗಿ ವಾಮನನಾಗಿ ಅವತರಿಸಿ 3 ಹೆಜ್ಜೆಯ ನೆಪದಿಂದ 3 ಲೋಕಗಳನ್ನು ಆಕ್ರಮಿಸಿದನು. ಆದ್ದರಿಂದ ತ್ರಿವಿಕ್ರಮನೆಂದು ಪ್ರಸಿದ್ಧನಾದನು. 16. ಮಹಿದಾಸ. ಶ್ರೀಹರಿಯು ಐತರಾದೇವಿಯಲ್ಲಿ ಮಹಿದಾಸನಾಗಿ ಅವತರಿಸಿದನು. ಮುಕ್ತಿಗೆ ಕಾರಣವೆನಿಸಿದ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಾಗವತವನ್ನು ಉಪದೇಶಿಸಿದನು. 17. ರಾಜರಾಜೇಶ್ವರ. 4 ಭುಜಗಳುಳ್ಳ ರಾಜರಾಜೇಶ್ವರನೆಂಬ ಪರಮಾತ್ಮನು 14 ಮನ್ವಂತರಗಳಲ್ಲಿ ಇರತಕ್ಕ ಚಕ್ರವರ್ತಿಗಳಲ್ಲಿದ್ದು ದುಷ್ಟ ರಾಜರನ್ನು ನಾಶಪಡಿಸುತ್ತಾ ಈ ಜಗತ್ತನ್ನು ರಕ್ಷಿಸುತ್ತಿರುವನು. 18. ಧನ್ವಂತರಿ. ಶ್ರೀಹರಿಯು ಧನ್ವಂತರಿಯಾಗಿ ಅವತರಿಸಿದನು. ಅವನು ಅಜ್ಞಾನಾದಿಗಳನ್ನು ನಾಶಪಡಿಸಿ ಮೋಕ್ಷವನ್ನು ಕೊಡುತ್ತಾನೆ. ಆಯುರ್ವೇದ ವೈದ್ಯಶಾಸ್ತ್ರವನ್ನು ರಚಿಸಿದನು. 19. ಪರಶುರಾಮ. ಪರಶುರಾಮನಾಗಿ ಅವತರಿಸಿ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದನು. 20. ರಾಮ. ಶ್ರೀರಾಮನು ಶ್ರೀಹರಿಯ ಅವತಾರ. ರಾವಣಾದಿ ದುಷ್ಟ ರಾಕ್ಷಸರನ್ನು ಸಂಹರಿಸಿದನು. 21. ಕೃಷ್ಣ. ಯಾವ ಅವತಾರದಲ್ಲೂ ಮಾಡದಷ್ಟು ಕೆಲಸವನ್ನು ಶ್ರೀಹರಿಯು ಕೃಷ್ಣ ಅವತಾರದಲ್ಲಿ ಮಾಡಿರುವನು. ಪೂತನಿ, ಶಕಟಾಸುರ, ಕಂಸ, ಶಿಶುಪಾಲ, ದಂತವಕ್ತ್ರ ಮುಂತಾದ ಅನೇಕ ರಾಕ್ಷಸರ ಸಂಹಾರ ಹಾಗೂ ಕೌರವರ ನಾಶ ಮಾಡಿ ಭೂಭಾರ ಇಳಿಸಿದನು. 22. ವೇದವ್ಯಾಸ. ಸತ್ಯವತಿ ದೇವಿಯಲ್ಲಿ ಪರಾಶರರಿಂದ ಅವತರಿಸಿದ ವೇದವ್ಯಾಸ ರೂಪಿ ಭಗವಂತನು
ವೇದ ವಿಭಾಗ ಮಾಡಿ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳನ್ನು ಬರೆದರು. 23. ಬುದ್ಧ. ಆಸೆಯೇ ದುಃಖಕ್ಕೆ ಮೂಲ, ವೇದೋ ಅಪ್ರಮಾಣಂ ಎಂದು ಸಾರಿದ ಬುದ್ಧನು ಶ್ರೀಹರಿಯ ಅವತಾರ. 24. ಕಲ್ಕಿ. ಕಲಿಯುಗದ ಕೊನೆಯಲ್ಲಿ ಶ್ರೀಹರಿಯು ಕಲ್ಕಿ ಅವತಾರವನ್ನು ಮಾಡಿದನು. ಇವೆಲ್ಲ ಸ್ವರೂಪಾವತಾರಗಳು. ಶ್ರೀಹರಿಯ ಶಕ್ತಿಯನ್ನು ಸಂಪೂರ್ಣವಾಗಿ ಯಾರೂ ತಿಳಿಯಲಾರರು. ಶ್ರೀ ಕೃಷ್ಣನ ಪಾದಧೂಳಿಯಿಂದ ವೃಂದಾವನದ ಪಶು ಪಕ್ಷಿಗಳೇ ಉದ್ಧಾರವಾದವೆಂದ ಮೇಲೆ ಶಾಸ್ತ್ರಾರ್ಥ ತಿಳಿದ ಮಾನವರು ಉದ್ಧಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾರದ, ನಿನಗೆ ಶ್ರೀಹರಿಯ ಮಹಿಮೆಯನ್ನು ಸಂಕ್ಷೇಪವಾಗಿ ತಿಳಿಸಿರುವೆನು. ಮುಂದೆ ಹರಿಯು ವ್ಯಾಸರಾಗಿ ಅವತರಿಸುವರು. ಆಗ ನೀನು ಅವರಿಗೆ ಇದನ್ನು ತಿಳಿಸಿ ಭಾಗವತವನ್ನು ರಚಿಸುವಂತೆ ವಿಜ್ಞಾಪಿಸು. ಅದರ ಶ್ರವಣದಿಂದ ಸಜ್ಜನರು ಪುನೀತರಾಗುವರು. 7ನೇ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ಶುಕಾಚಾರ್ಯರನ್ನು ತಾವು ದೇಹ ಬಿಡುವ ಮುನ್ನ ತಮ್ಮ ಮನಸ್ಸು ಶ್ರೀಹರಿಯಲ್ಲೇ ನೆಲೆಸಬೇಕು, ಹರಿಕಥೆಯನ್ನು ಕೇಳುತ್ತಿರುವಂತೆಯೂ ಹಾಗೂ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಲು ಕೇಳಿಕೊಂಡನು. 1. ಜೀವನು ಅಪ್ರಾಕೃತ. ಇವನಿಗೆ ಪ್ರಕೃತಿಯ ಸಂಬಂಧವಾಗಲು ಹರಿಚ್ಛೆಯು ಕಾರಣವೇ ಅಥವಾ ಬೇರೆ ಕರ್ಮ ಕಾರಣವೇ? 2. ಬ್ರಹ್ಮಾಂಡದೊಳಗೆ ಸೃಷ್ಟರಾದ ಬ್ರಹ್ಮದೇವರು ಅಹಂಕಾರಾದಿ ತತ್ವಗಳನ್ನು ತದಭಿಮಾನಗಳನ್ನು ಯಾರ ಸಂಗ್ರಹದಿಂದ ಸೃಷ್ಟಿಸಿದರು? 3. ನಾಭಿ ಪದ್ಮದಿಂದ ಬಂದ ಬ್ರಹ್ಮದೇವರು ಪದ್ಮನಾಭ ರೂಪವನ್ನು ಯಾವ ಪ್ರಕಾರದಿಂದ ಕಂಡರು? 4. ಬ್ರಹ್ಮಕಲ್ಪ, ದಿನಕಲ್ಪ, ಮನ್ವಂತರ ಮತ್ತು ವರಾಹಕಲ್ಪ ಇವುಗಳ ಪರಿಮಾಣವೆಷ್ಟು? 5. ಅತ್ಯಲ್ಪ ಕಾಲದಿಂದ ಆರಂಭಿಸಿ ಅನಂತ ಕಾಲದವರೆಗಿನ ಕಾಲವನ್ನು ತಿಳಿಯುವುದೆಂತು? ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಂದೇಹಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಿದನು. ಸೂತರು. ಇದನ್ನು ಕೇಳಿ ಶುಕರಿಗೆ ಮಹದಾನಂದವಾಯಿತು. ಕಲ್ಪದ ಮೊದಲಲ್ಲಿ ಶ್ರೀಹರಿಯು ಬ್ರಹ್ಮದೇವರಿಗೆ ಉಪದೇಶಿಸಿದ ಭಾಗವನ್ನೇ ಹೇಳತೊಡಗಿ ರಾಜನಿಗೆ ಕ್ರಮವಾಗಿ ಉತ್ತರಿಸಲಾರಂಭಿಸಿದರು. 8ನೇ ಅಧ್ಯಾಯ ಮುಗಿಯಿತು. ಶುಕ. ವೇದವ್ಯಾಸರು ಹೇಳಿರುವ ಭಾಗವತವನ್ನು ಉತ್ತರವಾಗಿ ಹೇಳುವೆನು. ದೋಷರಹಿತವಾದ ಭಕ್ತಿಯೇ ಶ್ರೀಹರಿಗೆ ಪ್ರಿಯ. ಅದರಿಂದಲೇ ಅವನು ಪ್ರಸನ್ನನಾಗುವನು. ಇದಕ್ಕೆ ಸಾಕ್ಷಿ ನಾಭಿ ಕಮಲದಲ್ಲಿ ಹುಟ್ಟಿ ಅಲ್ಲಿಯೇ ಕುಳಿತ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿಸಲು ಆಲೋಚಿಸಿದರು. ಜ್ಞಾನವು ಬರಲಿಲ್ಲ. ಕೊನೆಗೆ ಅಶರೀರವಾಣಿಯಂತೆ ಕಮಲದ ಮಧ್ಯೆ ಕುಳಿತು ಹರಿಯಾಜ್ಞೆ ಇದೆಂದು 1000 ವರ್ಷ ತಪಸ್ಸು ಮಾಡಿದರು. ಶ್ರೀಹರಿಯು ಅವರಿಗೆ ಶ್ವೇತ ದ್ವೀಪವನ್ನು ತೋರಿಸಿದನು. ಅಲ್ಲಿ ಶ್ರೀಹರಿಯನ್ನು ಕಂಡು ಬ್ರಹ್ಮದೇವರು ಆನಂದದಿಂದ ನಮಸ್ಕರಿಸಿದರು. ಆಗ ಹರಿಯು ಬೇಕಾದ ವರಗಳನ್ನು ಕೇಳಿದರೂ ಕೊಡುವೆನೆಂದನು. ಬ್ರಹ್ಮ. ಸ್ವಾಮಿ, ನೀನು ಎಲ್ಲರೊಳಗೂ ಇದ್ದು ಅವರವರ ಇಷ್ಟವೇನೆಂಬುದನ್ನು ಬಲ್ಲೆ. ಆದರೂ ವರವನ್ನು ಕೇಳಬೇಕೆಂಬ ನಿನ್ನಾಜ್ಞೆಯಂತೆ ಕೇಳುವೆನು. 1. ನಿನ್ನ ಅಪ್ರಾಕೃತ ಚಿದಾನಂದಾತ್ಮಕ ವೈರಾಜ ಎಂಬ ರೂಪವನ್ನು, ನಿನ್ನ ಪ್ರತಿಮೆ ಎನಿಸಿದ ಬ್ರಹ್ಮಾಂಡ ರೂಪವನ್ನು ನಾನು ಸರಿಯಾಗಿ ತಿಳಿಯುವಂತೆ ಅನುಗ್ರಹಿಸು. 2. ನಿನ್ನ ಅನುಗ್ರಹದಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ತೊಡಗಿದ್ದರೂ ಬದ್ಧನಾಗದೆ ಇರುವೆನು. ಇಂತಹ ಅನುಗ್ರಹಕ್ಕೆ ಕಾರಣವಾದ ಜ್ಞಾನವನ್ನು ಕರುಣಿಸು. 3. ಸ್ವೇಚ್ಛೆಯಿಂದಲೇ ಅವತಾರಗಳನ್ನು ಮಾಡಿ ಈ ಜಗತ್ತನ್ನು ಸೃಷ್ಟಿಸಿ ರಕ್ಷಿಸಿ ಸಂಹರಿಸುತ್ತಿರುವೆ. ಈ ಮಹಿಮೆಯನ್ನು ನನ್ನ ಯೋಗ್ಯತೆಗೆ ತಕ್ಕಂತೆ ತಿಳಿಯುವ ಹಾಗೆ ಅನುಗ್ರಹಿಸು. 4. ನನಗೆ ಸೃಷ್ಟಿಸುವ ಅಧಿಕಾರವನ್ನು ಕೊಟ್ಟು ಅನುಗ್ರಹಿಸುವೆ. ನನ್ನ ಆಯುಷ್ಯ ಪೂರ್ತಿ ನಿನ್ನ ಸೇವೆಯನ್ನೇ ಮಾಡುತ್ತಾ ಸ್ವಲ್ಪವೂ ದೈನ್ಯ ಪಡೆದೆ ನಾನೇ ಸ್ವತಂತ್ರ ಸೃಷ್ಟಿಕರ್ತನೆಂಬ ಅಹಂಕಾರವನ್ನು ಕೊಡಬೇಡ. ಹೀಗೆ ಬ್ರಹ್ಮದೇವರು ಪ್ರಾರ್ಥಿಸಲು ಶ್ರೀಹರಿಯು ಸಂಕ್ಷಿಪ್ತವಾಗಿ ಭಾಗವತವನ್ನೇ ಉಪದೇಶಿಸಿದನು. ಶ್ರೀಹರಿ. ಬ್ರಹ್ಮನೇ, ಬಿಂಬನಾಗಿರುವ ನನ್ನ ಜ್ಞಾನವು ನಿಯತವಾದ ಮುಕ್ತಿಯನ್ನು ತಂದುಕೊಡುವುದು. ಇದಕ್ಕೆ ವಿಜ್ಞಾನವೆಂದು ಹೆಸರು. ಅತಿ ರಹಸ್ಯವಾದ ನನ್ನ ಹಾಗೂ ಅದರ ಅಂಗಗಳನ್ನು ತಿಳಿಸುವೆನು. ನಾನೇ ಸರ್ವೋತ್ತಮನು, ಸಕಲ ದೇಶ ಮತ್ತು ಕಾಲಗಳಲ್ಲಿಯೂ ವ್ಯಾಪ್ತನು. ಆದ್ದರಿಂದಲೇ ನನ್ನ ಪರಿಮಾಣವು ಅನಂತವಾದುದು. ನನ್ನ ಕರ್ಮಗಳಿಂದ ನನಗೆ ಯಾವ ಬಗೆಯ ಪ್ರಯೋಜನವೂ ಇಲ್ಲ. ಇದೇ ಪರಮಾತ್ಮ ತತ್ವವೆನಿಸಿದ ನನ್ನ ವಿಶಿಷ್ಟ ಜ್ಞಾನ. ನನ್ನ ಅನುಗ್ರಹದಿಂದ ಈ ಬಗೆಯ ಜ್ಞಾನವು ನಿನಗೆ ಉಂಟಾಗಲಿ. ಸೃಷ್ಟಿಗೆ ಮೊದಲು ನಾನೇ ಸ್ವತಂತ್ರನಾಗಿ ಇದ್ದೆನು. ಆ ಪ್ರಳಯ ಕಾಲದಲ್ಲಿ ಕಾಲ, ಕರ್ಮ, ಪ್ರಕೃತಿ ಮೊದಲಾದವು ಇದ್ದವು. ಆದರೆ ಯಾವುದೂ ಸ್ವತಂತ್ರವಾಗಿರಲಿಲ್ಲ. ಸರ್ವವು ನನ್ನ ಅಧೀನವಾಗಿದ್ದವು. ಜೀವ, ಪ್ರಕೃತಿ ಇವು ಸದಾ ನನ್ನ ಅಧೀನಗಳಾಗಿದ್ದರೂ ಜೀವರಿಂದ ನನಗೆ ಜೀವನವಾಗಲಿ ಪ್ರಕೃತಿಯಿಂದ ಬಂಧನವಾಗಲಿ ಆಗದಿರುವುದರಿಂದ ಅವು ನನ್ನಲ್ಲಿ ಇರುತ್ತವೆ ಎಂದು ಹೇಳಲ್ಪಡುವುದಿಲ್ಲ.
ನನ್ನ ಸ್ವರೂಪವು ಸದಾ ಒಂದೇ ಪ್ರಕಾರವಾಗಿರುವುದು. ಇದನ್ನು ನೀನು ಏಕಾಗ್ರ ಚಿತ್ತದಿಂದ ಭಕ್ತಿಪೂರ್ವಕವಾಗಿ ಉಪಾಸನೆ ಮಾಡು. ಇದರಿಂದ ಯಾವ ಸಂದರ್ಭದಲ್ಲಿಯೂ ಸ್ವತಂತ್ರೋಹಂ ಎಂಬ ಅಹಂಕಾರ ಬರುವುದಿಲ್ಲ, ನೀನು ಬದ್ಧನೂ ಆಗುವುದಿಲ್ಲ. ಶುಕ: ರಾಜನೇ, ಬ್ರಹ್ಮದೇವರು ಶ್ರೀಹರಿಗೆ ಕೈ ಮುಗಿದು ಅವನ ಆಜ್ಞೆಯಂತೆ ಜಗತ್ತಿನ ಸೃಷ್ಟಿ ಮಾಡಲು ತೊಡಗಿದರು. ನೀನು ಕೇಳಿದ ಪ್ರಶ್ನೆಯನ್ನೇ ನಾರದರು ಬ್ರಹ್ಮದೇವರನ್ನು ಕೇಳಿದರು. ಅವರು ಉಪದೇಶ ಹೊಂದಿದ 10 ವಿಷಯಗಳನ್ನು ಪ್ರತಿಪಾದಿಸುವ ಭಾಗವತವನ್ನೇ ನಾರದರಿಗೆ ಉಪದೇಶಿಸಿದರು. ನಂತರ ನಾರದರು ವೇದವ್ಯಾಸರಲ್ಲಿ ವಿಜ್ಞಾಪಿಸಿಕೊಂಡರು, ಅದೇ ಭಾಗವತವನ್ನು ನಿನಗೆ ತಿಳಿಸುವೆನು. ಮೊದಲು ವೈರಾಜನೆನಿಸಿದ ಶ್ರೀಹರಿಯು ಈ ಜಗತ್ತನ್ನು ಸೃಷ್ಟಿಸಿದ ಕ್ರಮವನ್ನು ತಿಳಿಸುವೆನು. 9ನೆಯ ಅಧ್ಯಾಯ ಮುಗಿಯಿತು. ಶುಕ: ಈ ಭಾಗವತದಲ್ಲಿ ಸರ್ಗ, ವಿಸರ್ಗ ಮುಂತಾದ 10 ವಿಷಯಗಳನ್ನು ಪ್ರತಿಪಾದಿಸಲಾಗುವುದು. ಇವುಗಳಲ್ಲಿ 10ನೆಯ ಆಶ್ರಯ ಎಂಬ ಮಹಿಮೆಯನ್ನು ಹೇಳಬೇಕಾದರೆ ಹಿಂದಿನ 9 ವಿಷಯಗಳನ್ನು ವರ್ಣಿಸಬೇಕು. 1. ಸರ್ಗ: ಸೃಷ್ಟಿಕಾಲದಲ್ಲಿ ಮಹತ್ತತ್ವ, ಅದರಿಂದ ಅಹಂಕಾರ, ತತ್ವ, ಆಕಾಶಾದಿ ಪಂಚಭೂತಗಳು, ಶಬ್ದ ಮೊದಲಾದವುಗಳು ಸೃಷ್ಟಿಯಾದವು. ಇದಕ್ಕೆ ಸರ್ಗವೆಂದು ಹೆಸರು. 2. ವಿಸರ್ಗ: ಬ್ರಹ್ಮಾಂಡದೊಳಗೆ ಶ್ರೀಹರಿಯು ಮೇಲೆ ಹೇಳಿದ ತತ್ವಗಳನ್ನು ಸೃಷ್ಟಿಸಿದನು. ಇದಕ್ಕೆ ವಿಸರ್ಗವೆಂದು ಹೆಸರು. 3. ಸ್ಥಾನ: ದುಷ್ಟರನ್ನು ಕೊಂದು ಶಿಷ್ಟರನ್ನು ರಕ್ಷಿಸುವ ಶ್ರೀಹರಿಯ ವಿಜಯಕ್ಕೆ ಸ್ಥಿತಿ ಅಥವಾ ಸ್ಥಾನವೆಂದು ಹೆಸರು. 4. ಪೋಷಣೆ: ಶ್ರೀಹರಿಯು ಅವರ ಭಕ್ತಿಗೆ ತಕ್ಕಂತೆ ತೋರುವ ವಿಶೇಷ ದಯೆಗೆ ಪೋಷಣೆ ಎಂದು ಹೆಸರು. 5. ಊತಿಗಳು: ವಿವಿಧ ಯೋಗ್ಯತೆಯುಳ್ಳ ವಿವಿಧ ಜೀವರ ಸೃಷ್ಟಿಗೆ ಕಾರಣವಾದ ಅವರವರ ಅನಾದಿ ಕರ್ಮಗಳು ಮತ್ತು ಸಂಸ್ಕಾರಗಳನ್ನು ಊತಿಗಳೆನ್ನುತ್ತಾರೆ. 6. ಮನ್ವಂತರ: ಆಯಾ ಮನ್ವಂತರಗಳಲ್ಲಿ ಸಜ್ಜನರಿಗೆ ಧಾರಕಗಳಾದ ಧರ್ಮಗಳು ಮನ್ವಂತರ ನಾಮಕಗಳು. 7. ಈಶಕತೆ: ಶ್ರೀಹರಿಯು ಮಾಡಿದ ಮತ್ಸ್ಯಾದಿ ಅವತಾರಗಳ ಚರಿತ್ರೆ ಮತ್ತು ಅವನ ಭಕ್ತರಾದ ಬ್ರಹ್ಮಾದಿಗಳ ಚರಿತ್ರೆ ಅನೇಕ ಇತಿಹಾಸಗಳಿಂದ ತುಂಬಿರುವುವು. ಇವೇ ಈಶಕತೆಗಳು. 8. ನಿರೋಧ: ಜೀವರೆಲ್ಲರೂ ತಮ್ಮ ಯೋಗ್ಯತೆಯು ವ್ಯಕ್ತವಾಗದೆ ಶ್ರೀಹರಿಯ ಉದರದಲ್ಲಿ ನಿದ್ರಿಸುವುದಕ್ಕೆ ನಿರೋಧ ಅಥವಾ ಲಯವೆಂದು ಹೆಸರು. 9. ಮುಕ್ತಿ: ಪ್ರಾಕೃತ ರೂಪವನ್ನು ಬಿಟ್ಟು ಕೇವಲ ತಮ್ಮ ತಮ್ಮ ಸ್ವರೂಪಗಳಾದ ಚಿದಾನಂದಾತ್ಮಕ ರೂಪಗಳಿಂದ ಆನಂದಾನುಭವಿಗಳಾಗಿ ವಿಶೇಷ ರೀತಿಯಿಂದ ಇರುವುದನ್ನೇ ಮುಕ್ತಿ ಎನ್ನುವರು. 10. ಆಶ್ರಯ: ಈ ಜಗತ್ತಿನ ಮುಖ್ಯ ಮತ್ತು ಅವಾಂತರ ಸೃಷ್ಟಿಗಳು, ಪಾಲನೆ, ಲಯ ಮೊದಲಾದವು ಯಾವನಿಂದಾಗುವವೋ ಮತ್ತು ಅವೆಲ್ಲವೂ ಯಾವನನ್ನು ಆಶ್ರಯಿಸಿವೆಯೋ ಆ ಜಗದ್ವಿಲಕ್ಷಣನು ಪರಿಪೂರ್ಣನೂ ಆದ ಶ್ರೀಹರಿಯು ಆಶ್ರಯ ನೆನೆಸಿರುವನು. ಆಧ್ಯಾತ್ಮಿಕ: ಶ್ರೀಹರಿಯು ದೇಹದೊಳಗೆ ಕಣ್ಣು ಮೊದಲಾದ ಇಂದ್ರಿಯಗಳೆಲ್ಲ ಪ್ರೇರಕವಾದ್ದರಿಂದ ಆಧ್ಯಾತ್ಮಿಕ ನೆನೆಸಿರುವನು. ಆದಿ ದೈವಿಕ: ಅವನೇ ತತ್ವಾಭಿಮಾನಿಗಳಾದ ಸೂರ್ಯಾದಿಗಳಲ್ಲಿದ್ದು ಸಾಮರ್ಥ್ಯ ಪ್ರದನಾಗಿ ಪ್ರೇರೇಪಿಸುವುದರಿಂದ ಆದಿ ದೈವವೆನಿಸುವನು. ಆದಿ ಭೌತಿಕ: ತತ್ವಾಭಿಮಾನಿ ಸಹಿತಗಳಾದ ಇಂದ್ರಿಯಗಳಿಗೆ ವಿಷಯಗಳೆನಿಸುವ ರೂಪ ಮೊದಲಾದ ಭೌತಿಕ ಪದಾರ್ಥಗಳಲ್ಲಿ ಇರುವುದರಿಂದ ಶ್ರೀಹರಿಯು ಆದಿ ಭೌತಿಕವೆಂದು ಕರೆಯಲ್ಪಡುವನು. ದೇಹದಲ್ಲಿ ಮಾಡುವ ಆಯಾ ವ್ಯಾಪಾರಗಳಿಗೆ ತಕ್ಕಂತೆ ಇಂದ್ರಿಯ, ಅವಯವ ಮುಂತಾದವು ಬ್ರಹ್ಮದೇವರ ದೇಹದಲ್ಲಿ ಹುಟ್ಟಿದವು. ಈ ದೇಹಕ್ಕೆ ವಿರಾಟ್ ಎಂದು ಹೆಸರು. ಈ ದೇಹದಲ್ಲಿ ಶ್ರೀಹರಿಯು ವಾಸವಾಗಿರುವುದರಿಂದ ಇದು ಹರಿಯ ಪ್ರತಿಮೆ ಎನಿಸಿದೆ. ಈ ಪ್ರತಿಮೆಯೊಳಗಿರುವ ಶ್ರೀಹರಿಯ ನಿಜರೂಪ ಇದಕ್ಕಿಂತ ವಿಲಕ್ಷಣ, ಅತ್ಯಂತ ಸೂಕ್ಷ್ಮ. ಅವನ ಅನುಗ್ರಹವಿಲ್ಲದೆ ಗೋಚರವಿಲ್ಲ. ಅವನ ಅನುಗ್ರಹವಾದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ದರ್ಶನವಾಗುವುದು. ಇದು ಭಗವಂತನ ಜ್ಞಾನಮಯ ರೂಪ. ಸಾತ್ವಿಕ ಸ್ವಭಾವವು ರಾಜಸ ತಾಮಸ ಸ್ವಭಾವಗಳಿಂದ ತಿರಸ್ಕೃತವಾದಾಗ ಹರಿಯು ಮತ್ಸ್ಯ ಕೂರ್ಮದ ರೂಪಗಳಿಂದ ಅವತರಿಸಿದನು. ರಾಜನೇ, ನಿನಗೀಗ ಪದ್ಮಕಲ್ಪದ ವಿಷಯವನ್ನು ಹೇಳುವೆನು, ಕೇಳು. ರಾಜನು ಮಾಡಿದ ಪ್ರಶ್ನೆಗೆ ಮುನೀಶ್ವರರಾದ ಶುಕಾಚಾರ್ಯರು ಹೇಳಿದ ಉತ್ತರವನ್ನೇ ನಿಮಗೆ ಹೇಳುತ್ತೇನೆ. 10ನೆಯ ಅಧ್ಯಾಯ ಮುಗಿಯಿತು. 2ನೆಯ ಸ್ಕಂದ ಸಮಾಪ್ತಿ.